ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಂಗಳೂರಿನ ಪ್ರತಿಭಟನಾ ಸಾಮ್ರಾಟ್ ವಾಟಾಳ್ ನಾಗರಾಜ್ ಅವರ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಈ ಮನುಷ್ಯ ಕಾಣಿಸ್ಕೊಂಡ್ರೆ ಅಲ್ಲಿ ಏನೋ ಒಂದು ದೊಡ್ಡ ನ್ಯೂಸ್ ಇರುತ್ತೆ ಅಂತಾನೆ ಅರ್ಥ. ಸದಾ ಕೆಂಪು ಹಳದಿ ಶಾಲು ಹಾಕೊಂಡು ಕಣ್ಣಿಗೊಂದು ಬ್ಲಾಕ್ ಗ್ಲಾಸ್ ಏರಿಸಿಕೊಂಡು ಗರ್ಜಿಸೋ ಇವರನ್ನ ನೋಡೋದೇ ಒಂದು ಖುಷಿ. ನಿನ್ನೆ ಕೂಡ ಪೊಲೀಸರ ಜೊತೆ ಸಖತ್ ಹೈ ಡ್ರಾಮಾ ನಡೆದಿದೆ. ಅದರ ಅಸಲಿ ಕತೆ ಏನು ಅಂತ ಇವತ್ತು ನಾವು ಬಿಚ್ಚಿಡ್ತೇವೆ. ವಾಟಾಳ್ ಅಂದ್ರೆ ಕೇವಲ ಪ್ರತಿಭಟನೆ ಅಲ್ಲ, ಅದೊಂದು ಎಮೋಷನ್ ಅಂತ ನಂಬಿರೋ ಎಷ್ಟೋ ಜನ ನಮ್ಮಲ್ಲಿದ್ದಾರೆ. ಇವರ ಲೈಫ್ ಸ್ಟೈಲ್ ಹೇಗಿದೆ, ಯಾಕೆ ಜನ ಇವರನ್ನ ನೋಡಿ ನಗ್ತಾರೆ, ಇವರ ಹೋರಾಟದಲ್ಲಿ ಅಡಗಿರೋ ಪವರ್ ಎಂತದ್ದು, ನಿಜವಾಗ್ಲೂ ಇವರಿಗೆ ಕನ್ನಡದ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ ಅಥವಾ ಇದೆಲ್ಲ ಗಿಮಿಕ್ಕ? ಇಷ್ಟೆಲ್ಲ ಡೌಟ್ಸ್ ಇಟ್ಕೊಂಡು ಕೂತಿರೋ ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಪಕ್ಕಾ ಉತ್ತರ ಸಿಗುತ್ತೆ. ಹಾಗಾದ್ರೆ ಯಾಕೆ ತಡ, ಬನ್ನಿ ಡೈರೆಕ್ಟ್ ಆಗಿ ಮ್ಯಾಟರ್ಗೆ ಎಂಟ್ರಿ ಕೊಡೋಣ. ಸ್ನೇಹಿತರೆ, ಏನೇ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ನಡೆದ ಆ ದೃಶ್ಯಗಳನ್ನು ನೋಡಿದ್ರೆ ನೀವು ನಿಜವಾಗಿಯೂ ಶಾಕ್ ಆಗ್ತೀರಾ. ವಾಟಾಳ್ ನಾಗರಾಜ್ ಅವರನ್ನ ಬಂಧಿಸಲು ಬಂದ ಪೊಲೀಸರ ಜೊತೆ ಅವರು ಸಖತ್ ಕಿರಿಕಿರಿ ಮಾಡ್ಕೊಂಡಿದ್ದಾರೆ. ಅಸಲಿಗೆ ಮ್ಯಾಟರ್ ಏನಪ್ಪಾ ಅಂದ್ರೆ 2021ರಲ್ಲಿ ಅಂದ್ರೆ ಕೊರೋನಾ ಟೈಮ್ನಲ್ಲಿ SSLC ಪರೀಕ್ಷೆ ವಿಚಾರವಾಗಿ ಮಾಜಿ ಸಚಿವ ಸುರೇಶ್ ಕುಮಾರ್ ಅವರ ಮನೆ ಮುಂದೆ ವಾಟಾಳ್ ಪ್ರತಿಭಟನೆ ಮಾಡಿದ್ರು. ಆ ಕೇಸ್ಗೆ ಸಂಬಂಧಿಸಿದಂತೆ ಕೋರ್ಟ್ ವಾರೆಂಟ್ ಜಾರಿ ಮಾಡಿತ್ತು. ನಿನ್ನೆ ಪೊಲೀಸರು ವಾರೆಂಟ್ ಇಟ್ಕೊಂಡು ಬಂದಾಗ ವಾಟಾಳ್ ಅವರಿಗೆ ಎತ್ತಿದ ಪ್ರಶ್ನೆ ಇದೆಯಲ್ಲ, ಅದು ನಿಜವಾಗಿಯೂ ಸಖತ್ ವೈರಲ್ ಆಗಿದೆ. ನನ್ನನ್ನ ಅರೆಸ್ಟ್ ಮಾಡೋಕೆ ಇಂಗ್ಲಿಷ್ ನಲ್ಲಿ ವಾರೆಂಟ್ ತಂದಿದ್ದೀರಾ, ಕನ್ನಡದಲ್ಲಿ ವಾರೆಂಟ್ ಇಲ್ಲಿ ಅಂತ ಪೊಲೀಸರನ್ನ ಫುಲ್ ತರಾಟೆಗೆ ತಗೊಂಡಿದ್ದಾರೆ. ವಾರೆಂಟ್ ಕಾಪಿ ಕನ್ನಡದಲ್ಲಿ ಇಲ್ಲದಿದ್ದಕ್ಕೆ ಅವರು ಪೊಲೀಸ್ ಗಾಡಿ ಹತ್ತೋದಿಲ್ಲ ಅಂತ ಪಟ್ಟು ಹಿಡಿದು ಸಖತ್ ಡ್ರಾಮಾ ಮಾಡಿದ್ರು. ಕೊನೆಗೆ ಪೊಲೀಸರು ಒಂದು ಆಟೋದಲ್ಲಿ ಅವರನ್ನ ಕರ್ಕೊಂಡು ಹೋದ್ರು. ವಾರೆಂಟ್ ಕನ್ನಡದಲ್ಲಿ ಇಲ್ಲ ಅಂತ ಪ್ರತಿಭಟಿಸೋದು ಅಂದ್ರೆ ಅದು ವಾಟಾಳ್ ಅವರಿಂದ ಮಾತ್ರ ಸಾಧ್ಯ ಅನ್ಸುತ್ತೆ ಅಲ್ವಾ? ಸ್ನೇಹಿತರೆ, ವಾಟಾಳ್ ನಾಗರಾಜ್ ಅಂದಾಕ್ಷಣ ನಮಗೆ ನೆನಪಿಗೆ ಬರೋದು ಬೀದಿಗಿಳಿದು ಹೋರಾಟ ಮಾಡೋ ವ್ಯಕ್ತಿ. ಆದ್ರೆ ಇವರ ವೈಯಕ್ತಿಕ ಜೀವನ ಮತ್ತೆ ಲೈಫ್ ಸ್ಟೈಲ್ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ ಗೊತ್ತಿರ್ಲಿ, ಇವರು ಮಾಜಿ ಶಾಸಕರಾಗಿ ಕೂಡ ಕೆಲಸ ಮಾಡಿದವರು. ಚಾಮರಾಜನಗರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ರು. ಸದಾ ಬಿಳಿ ಬಟ್ಟೆ, ಕಪ್ಪು ಕನ್ನಡಕ ಮತ್ತೆ ಕನ್ನಡದ ಬಾವುಟದ ಬಣ್ಣದ ಶಾಲನ್ನೇ ಧರಿಸೋದು ಇವರ ಸಿಗ್ನೇಚರ್ ಸ್ಟೈಲ್. ಚುನಾವಣಾ ಅಫಿಡವಿಟ್ ಪ್ರಕಾರ ಇವರ ಆಸ್ತಿ ಕೋಟಿಗಟ್ಟಲೆ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಡಾಲರ್ಸ್ ಕಾಲೋನಿಯಲ್ಲಿ ಇವರ ಮನೆ ಇದೆ. ಇಷ್ಟು ವಯಸ್ಸಾದ್ರೂ ಕೂಡ ಇವರಲ್ಲಿರೋ ಎನರ್ಜಿ ಮಾತ್ರ ಯುವಕರನ್ನ ನಾಚಿಸುವಂತದ್ದು. ಪ್ರತಿದಿನ ಕನ್ನಡದ ಬಗ್ಗೆ ಯಾವ್ದಾದ್ರೂ ಒಂದು ಅಪ್ಡೇಟ್ ಇಲ್ಲದೆ ಇವರ ದಿನ ಮುಗಿಯೋದೇ ಇಲ್ಲ. ಇವರ ಪತ್ನಿ ಜ್ಞಾನಾಂಬಿಕಾ ಅವರು ಈಗ ನಮ್ಮೊಂದಿಗಿಲ್ಲ. ಆದ್ರೆ ಅವರ ಹೆಸರಲ್ಲೇ ಕೆಲವು ಆಸ್ತಿಗಳನ್ನ ಇವರು ಹೊಂದಿದ್ದಾರೆ. ಬರೀ ಪ್ರತಿಭಟನೆ ಮಾಡೋದಷ್ಟೇ ಅಲ್ಲ, ಇವರು ಸೋಷಿಯಲ್ ಸರ್ವಿಸ್ ನಲ್ಲೂ ಕೂಡ ಸಕ್ರಿಯವಾಗಿದ್ದಾರೆ. ಎಷ್ಟೇ ದುಡ್ಡು ಇದ್ರೂ ಕೂಡ ಇವತ್ತಿಗೂ ಹಳೆಯ ಕಾಲದ ಚಳವಳಿಗಳನ್ನ ಮರೆಯದೇ ಇರೋದು ಇವರ ಸ್ಪೆಷಾಲಿಟಿ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ವಾಟಾಳ್ ಅವರ ಮೀಮ್ ಸಿಕ್ಕಾಪಟ್ಟೆ ಹರಿದಾಡ್ತಿರುತ್ತೆ. ಜನ ಇವರನ್ನ ಕಾಮಿಡಿಯನ್ ಅಂತ ಕರೆಯೋದಕ್ಕೆ ಮೇನ್ ಕಾರಣ ಇವರು ಮಾಡೋ ವಿಚಿತ್ರ ಪ್ರತಿಭಟನೆಗಳು. ಯಾರಾದ್ರೂ ಕತ್ತೆ ಮೇಲೆ ಕುಳಿತು ಪ್ರತಿಭಟನೆ ಮಾಡೋದನ್ನ ನೋಡಿದೀರಾ? ಚರಡಿ ಪಕ್ಕ ಕೂತು ಊಟ ಮಾಡೋದು, ಎಮ್ಮೆ ಜೊತೆ ಮಾತಾಡೋದು, ಇದೆಲ್ಲ ವಾಟಾಳ್ ಅವರ ಸ್ಟೈಲ್. ಒಮ್ಮೆ ಗ್ಯಾಸ್ ಬೆಲೆ ಏರಿಕೆ ಆಯ್ತು ಅಂತ ಸಿಲಿಂಡರ್ ಮೇಲೆ ಕುಳಿತು ಒಲೆ ಹಚ್ಚಿ ನೀರ್ ಕಾಯಿಸಿದ್ರು. ಇದನ್ನೆಲ್ಲ ನೋಡಿದಾಗ ಜನರಿಗೆ ನಗು ಬರೋದು ಸಹಜ. ಕೆಲವು ಸಾರಿ ಪ್ರತಿಭಟನೆ ಮಾಡ್ತಿರುವಾಗ್ಲೇ ಇವರು ಮಾಧ್ಯಮಗಳ ಮುಂದೆ ಕೊಡೋ ಪೋಸ್ ಮತ್ತೆ ಡೈಲಾಗುಗಳು ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಮದುವೆ ಆಗದವರಿಗೆ ಕನ್ಯೆ ಸಿಗ್ಲಿ ಅಂತ ಕೂಡ ಇವರು ಒಮ್ಮೆ ಪ್ರತಿಭಟನೆ ಮಾಡಿದ್ರು ಅಂದ್ರೆ ಇವರ ಕ್ರಿಯೇಟಿವಿಟಿ ಎಂತದ್ದು ಅಂತ ನೀವೇ ಯೋಚನೆ ಮಾಡಿ. ಈ ಎಲ್ಲಾ ಕಾರಣಕ್ಕೂ ಹೊಸ ಜನರೇಷನ್ ಕಿಡ್ಸ್ ಇವರನ್ನ ಒಂದು ಕಾಮಿಡಿ ಪೀಸ್ ತರ ನೋಡ್ತಾರೆ ಹೊರತು ಅವರ ಹಿಂದಿನ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸ್ನೇಹಿತರೆ, ನೀವು ಎಷ್ಟೇ ನಗಲಿ ಅಥವಾ ತಮಾಷೆ ಮಾಡ್ಲಿ, ಆದ್ರೆ ಇವರ ಹೋರಾಟದ ಇತಿಹಾಸ ನೋಡಿದ್ರೆ ನಿಮ್ಗೆ ಗೌರವ ಬರುತ್ತೆ. 1964ರಲ್ಲಿ ಬೆಂಗಳೂರಿನಲ್ಲಿದ್ದ ಬ್ರಿಟಿಷ್ ಕಾಲದ ಸೆನೋಟಾಫ್ ಸ್ತಂಭವನ್ನ ತೆರವುಗೊಳಿಸಿ ಅಲ್ಲಿ ಕೆಂಪೇಗೌಡರ ಪ್ರತಿಮೆ ಬರುವಂತೆ ಮಾಡಿದ್ದು ಇದೇ ವಾಟಾಳ್ ನಾಗರಾಜ್ ಅವರು. ಕಾವೇರಿ ನೀರಿಗಾಗಿ ನಡೆದ ಹೋರಾಟದಲ್ಲಿ ಇವರ ಪಾತ್ರ ಮತ್ತೆ ಇವರು ನೀಡಿದ ಬಂದ್ ಕರೆಗಳಿಗೆ ಇಡೀ ಕರ್ನಾಟಕವೇ ಸ್ತಬ್ಧವಾದ ಉದಾಹರಣೆಗಳಿವೆ. ಸಾವಿರಾರು ಬಾರಿ ಜೈಲಿಗೆ ಹೋಗಿ ಬಂದಿರೋ ಈ ಮನುಷ್ಯ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕನ್ನಡಕ್ಕೆ ಧಕ್ಕೆಯಾದ್ರೂ ಅಲ್ಲಿ ಪ್ರತ್ಯಕ್ಷವಾಗ್ತಾರೆ. ಮಹದಾಯಿ ನೀರಿಗಾಗಿ ಇವರು ಮಾಡಿದ ಪಾದಯಾತ್ರೆಗಳು ಮತ್ತೆ ಗೋವಾ ಗಡಿಯಲ್ಲಿ ನಡೆಸಿದ ಹೋರಾಟಗಳು ಇಂದಿಗೂ ಇತಿಹಾಸದ ಪುಟದಲ್ಲಿವೆ. ಇವತ್ತು ನಾವೆಲ್ಲ ಆರಾಮಾಗಿ ಕನ್ನಡದ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಅದಕ್ಕೆ ಇವರಂತಹ ಹಿರಿಯ ಹೋರಾಟಗಾರರು ಅಂದು ಮಾಡಿದ ಚಳುವಳಿಗಳೇ ಅಡಿಪಾಯ. ಇವರ ಪ್ರತಿಭಟನೆಗಳು ಸಣ್ಣ ಪುಟ್ಟ ವಿಚಾರಕ್ಕೆ ಅಂತ ಅನ್ಸಿದ್ರು, ಅದರ ಹಿಂದಿರೋ ಸಂಘಟನಾ ಶಕ್ತಿ ಮಾತ್ರ ತುಂಬಾ ದೊಡ್ಡದು. ಸುಮ್ಮನೆ ಒಂದ್ ಕಡೆ ಕೂತು ಕಾಮೆಂಟ್ ಮಾಡೋದು ಈಸಿ, ಆದ್ರೆ 10,000ಕ್ಕೂ ಹೆಚ್ಚು ಪ್ರತಿಭಟನೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಸ್ನೇಹಿತರೆ, ವಾಟಾಳ್ ನಾಗರಾಜ್ ಅವರ ಕನ್ನಡದ ಪ್ರೇಮದ ಬಗ್ಗೆ ಮಾತಾಡೋದಾದ್ರೆ ಅದು ಅವರ ರಕ್ತದಲ್ಲೇ ಇದೆ ಅಂತ ಹೇಳ್ಬೋದು. ಕನ್ನಡ ಚಳುವಳಿ ವಾಟಾಳ್ ಪಕ್ಷ ಅಂತಲೇ ಒಂದು ಪಾರ್ಟಿ ಕಟ್ಟಿ ಇಡೀ ಜೀವನವನ್ನ ಭಾಷೆಗಾಗಿ ಮೀಸಲಿಟ್ಟಿದ್ದಾರೆ. ಬೇರೆ ಭಾಷೆಯ ಸಿನಿಮಾಗಳು
ಅತಿಯಾಗಿ ಕನ್ನಡ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗುವುದನ್ನು ತಡೆಯೋದ್ರಲ್ಲಿ ಇವರು ಸದಾ ಮುಂದಿರ್ತಾರೆ. ನಿಮಗೆ ನೆನಪಿರಲಿ, ಬಾಹುಬಲಿ ಖ್ಯಾತಿಯ ಸತ್ಯರಾಜ್ ಅವರು ಕನ್ನಡದ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಅಂತ ಬಾಹುಬಲಿ ಸಿನಿಮಾವನ್ನೇ ಕರ್ನಾಟಕದಲ್ಲಿ ರಿಲೀಸ್ ಮಾಡಲ್ಲ ಅಂತ ಧರಣಿ ಮಾಡಿದ್ರು. ಯಾವುದೇ ಸರ್ಕಾರಿ ಕೆಲಸಗಳಲ್ಲಿ ಕನ್ನಡ ಕಡ್ಡಾಯವಾಗಬೇಕು ಅಂತ ಇವರು ಇವತ್ತಿಗೂ ಬದಲಾಡ್ತಾ ಇರ್ತಾರೆ. ಇಂಗ್ಲಿಷ್ ಕಲಿಯೋದು ಅನಿವಾರ್ಯ ಇರಬಹುದು, ಆದರೆ ಕನ್ನಡವನ್ನ ಗೌರವಿಸೋದು ಪ್ರತಿಯೊಬ್ಬನ ಧರ್ಮ ಅನ್ನೋದು ಇವರ ವಾದ. ನಿನ್ನೆ ನಡೆದ ಅರೆಸ್ಟ್ ವಿಚಾರದಲ್ಲೂ ಅವರು ವಾರೆಂಟ್ ಕನ್ನಡದಲ್ಲಿ ಕೊಡಿ ಅಂತ ಕೇಳಿದ್ದು ಅವರ ಕನ್ನಡದ ಮೇಲಿನ ಆ ಅತೀವ್ರ ಪ್ರೀತಿಯನ್ನೇ ತೋರಿಸುತ್ತೆ. ಎಷ್ಟೋ ಜನ ರಾಜಕಾರಣಿಗಳು ಅಧಿಕಾರಕ್ಕಾಗಿ ಪಕ್ಷಾಂತರ ಮಾಡ್ತಾರೆ, ಆದ್ರೆ ವಾಟಾಳ್ ಅವರು ಮಾತ್ರ ದಶಕಗಳಿಂದ ಅದೇ ಹಳದಿ ಕೆಂಪು ಶಾಲು ಹಾಕೊಂಡು ಕನ್ನಡದ ಕೆಲಸ ಮಾಡ್ತಿದ್ದಾರೆ. ಪ್ರಚಾರಕ್ಕಾಗಿ ಮಾಡ್ತಾರೆ ಅಂತ ಕೆಲವರು ಅಂದ್ರು. 8.5 ದಶಕಗಳ ಕಾಲ ಸತತವಾಗಿ ಕನ್ನಡಕ್ಕಾಗಿ ಧ್ವನಿ ಎತ್ತೋದು ಅಂದ್ರೆ ಅದಕ್ಕೆ ಗಟ್ಟಿಯಾದ ಕಮಿಟ್ಮೆಂಟ್ ಇರಲೇಬೇಕು. ಸ್ನೇಹಿತರೆ, ವಾಟಾಳ್ ನಾಗರಾಜ್ ಅವರ ಈ ಪ್ರತಿಭಟನೆಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.